ಒಂದು ವೇಳೆ ನಮಸ್ಕಾರ. ನಾನು ಪ್ರಮೋದ್ ಎಸ್ ಕೆಆರ್ಎಸ್ ಪಕ್ಷದ ಮುದ್ದೂರು ತಾಲೂಕು ಅಧ್ಯಕ್ಷ. ಇವತ್ತು ಮುದ್ದೂರು ತಾಲೂಕಿನ ಪ್ರವಾಸಿ ಮಂದಿರದಲ್ಲಿ ಒಂದು ಸಭೆ ಏರ್ಪಡಿಸಲಾಗಿತ್ತು. ಏನು ಅಂತ ನೀವೆಲ್ಲ ವಾಟ್ಸಪ್ ಗ್ರೂಪಲ್ಲಿ ಗಮನಿಸಿರ್ತೀರಿ. ತಾಲೂಕು ಪುನರ್ರಚನೆ ಇರುವಂಥ ಪದಾಧಿಕಾರಿಗಳ ಹುದ್ದೆ ಏನಿರುತ್ತದೆ ಅದನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಬಲಪಡಿಸ್ಕೊಳ್ಬೇಕು ಮತ್ತು ಸಂಘಟನೆಗೆ ಮುಂದಾಗಬೇಕು ಅಂತೇಳಿ ಹಿಂದೆ ಇದ್ದಂತೆ ಕೆಳಗಿದ್ದಂಥ ಪದಾಧಿಕಾರಿಗಳನ್ನ ಉನ್ನತ ಸ್ಥಾನಕ್ಕೆ ತಗೊಳ್ಬೇಕು ಅಂತೇಳಿ ತಾಲೂಕು ರಚನೆ ಮಾಡುವಂಥ ಒಂದು ಸಭೆಯಲ್ಲಿ ಏರ್ಪಡಿಸಿದ್ದು. ಭಾಳಷ್ಟು ಜನ ಆಕಾಂಕ್ಷಿ ಒಂದು ಹುದ್ದೆಗಳನ್ನ ನೇಮಕ ಮಾಡಿದ್ದಾರೆ, ಅದು ಸೂಚಿಸಿದ್ದಾರೆ. ಇನ್ನು ಯಾವುದೇ ರೀತಿ ಅಂತಿಮ ನೇಮಕ ಇನ್ನೂ ಆಗಿಲ್ಲ. ಅದನ್ನ ಇವತ್ತು ಮಳವಳ್ಳಿ ತಾಲೂಕು ಉಸ್ತುವಾರಿ ಆಯ್ದಂಥ ನಂದೀಶ್ ಅವರು, ಮಂಡ್ಯ ಜಿಲ್ಲಾ ಕಾರ್ಯದರ್ಶಿ ಆಗಿದ್ದಂಥ ನಂದೀಶ್ ಅವರ ಒಂದು ಸಮ್ಮುಖದಲ್ಲಿ ಈ ಸಭೆ ನಡೆದಿತ್ತು. ಅವರಿಗೆ ಒಂದಷ್ಟು ಹೆಸರುಗಳನ್ನ ನಾವು ತರಿಸಿದ್ದೀವಿ. ಇನ್ನು ಮುಂದಿನ ಅಂತಿಮ ಒಂದು ನೇಮಕಾತಿಯನ್ನು ಜಿಲ್ಲಾ ಸಮಿತಿ ನೀಡುತ್ತೆ. ನೀಡಿದ ಮೇಲೆ ಇವತ್ತಿನ ತಾಲೂಕು ಅಧ್ಯಕ್ಷನ ನಾನಿದ್ದೀನಿ, ಮುಂದುವರುವಂಥವ್ರು ಯಾರೇ ಅಧ್ಯಕ್ಷರಾಗಿದ್ದು ಸರಿಯೇ ಒಂದು ರೀತಿಯಲ್ಲಿ ಮದ್ದೂರು ತಾಲೂಕಿನ ಒಂದು ಉನ್ನತ ಸ್ಥಾನಕ್ಕೆ ತೆಗೆದುಕೊಂಡು ಹೋಗುವಂಥದ್ದು. ಹಾಗೂ ಈ ಸಭೆ ಲಿಂಗೇಗೌಡರ ಅನುಪಸ್ಥಿತಿಯಲ್ಲಿ ನಡೆದಂಥ ಮೊದಲನೇ ಸಭೆ ಇದಾಗಿರ್ತದೆ. ಇನ್ನು ಮುಂದೆ ಅವರು ನಮ್ಮ ಜೊತೆ ಇಲ್ಲ ಅನ್ನುವಂತಹ ಒಂದು ಮನೋಭಾವನೆಯನ್ನು ಕಿತ್ತಾಕಿ ಅವರ ಆಶಯಗಳು ನಮ್ಮ ಜೊತೆ ಇದ್ದಾವೆ ಅನ್ನುವಂಥ ಪ್ರತಿ ಹೆಜ್ಜೆಯನ್ನು ನಾವು ವೈಗೂಡಿಸ್ಕೊಂಡು ಮದ್ದೂರು ತಾಲೂಕಿನ ಉನ್ನತ ಸ್ಥಾನಕ್ಕೆ ಕೆಆರ್ಎಸ್ ಪಕ್ಷನ ಬೆಳೆಸಬೇಕು ಅಂತ ನಾನು ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತೀನಿ. ಒಂದು ವಿಚಾರವನ್ನು ಆಯ್ತಾ ಅಣ್ಣ ಒಂದು